ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಈಗ ಬೆನ್ನು ನೋವು ಎಂಬ ಕಾರಣದಿಂದ ಅವರು ಚಿಕಿತ್ಸೆ ಪಡ್ಕೊಳ್ಳೋಕ್ಕೆ ಬಂದಿದ್ರು ಹೊರಗಡೆ. ಬಟ್ ಇದೆಲ್ಲ ನೋಡಿದಾಗ ಶೂಟಿಂಗಲ್ಲಿ ಪಾಲ್ಗೊಂಡಿದ್ರು, ಇದನ್ನೆಲ್ಲ ಕೋರ್ಟ್ ಗಮನಿಸಿ ಅದರಿಂದ ಏನಾದರೂ ಅವ್ರಿಗೆ ಮುಳುವಾಯ್ತು ಅಂತ ಏನು ಹೇಳ್ತೀರಾ? ಅಂದರೆ ಈ ಕಾನೂನು ಸಲಹೆಗಳು ನೋಡಿ, ಖಂಡಿತ ಅದು ಮುಳುವಾಗಿದೆ. ಮೊದಲನೇದಾಗಿ ಅವರು ಬೆನ್ನು ನೋವು ಅಂಥೇಳಿ ಬಂದರು, ಡಾಕ್ಟರ್ ಅದ್ರ ಪ್ರಕಾರ ಅವ್ರಿಗೆ ಮಾಹಿತಿ, ಅವರ ಡಾಕ್ಟರ್ ರಿಪೋರ್ಟ್ ಪ್ರಕಾರ ಆ ರೀತಿ ಬಂತು. ತದನಂತರ ಅವರು ಕೇವಲ ಕರ್ನಾಟಕ ಅಥವಾ ಇಲ್ಲಷ್ಟೇ ಶೂಟಿಂಗ್ ಮಾಡಲಿಲ್ಲ, ದೂರದ ದೇಶಗಳಿಗೂ ಹೋಗಿದ್ದರು, ಅಲ್ಲೂ ಸಿನಿಮಾ ಶೂಟಿಂಗ್ಗಳಲ್ಲಿ ಪಾಲ್ಗೊಂಡರು. ಪ್ರತಿಯೊಂದನ್ನು ಕೂಡ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಗಮನಿಸಿದೆ. ಅಷ್ಟೇ ಅಲ್ಲ, ಯಾವ ಸರ್ಕಾರಿ ವಕೀಲರು, ಅದು ಸರ್ಕಾರಿ ಡಾಕ್ಟ್ರುಗಳು ಯಾರಿರ್ತಾರೆ, ಇಂಥ ಸಂದರ್ಭಗಳಲ್ಲಿ ಅವ್ರು ಯಾವ ರೀತಿ ಒಪಿನಿಯನ್ ಕೊಡಬೇಕು ಅದನ್ನು ಕೂಡ ಸೂಕ್ತ ನಿರ್ದೇಶನಗಳನ್ನು ಈ ಜಡ್ಜ್ಮೆಂಟ್ನಲ್ಲೇ ಎಲ್ಲವನ್ನು ಉಲ್ಲೇಖ ಮಾಡಲಿದೆ. ಸೊ ಡಾಕ್ಟ್ರುಗಳಿಗೂ ಕೂಡ ಇದಿದೆ, ನೀವು ಸುಮ್ಮನೆ ಏನೋ ಬರೆದು ಕೊಡಬೇಡಿ, ಅದು ನಿಜವಾದ ಕಾರಣ ಆಗಿದ್ದರೆ ಮಾತ್ರ ಆತನನ್ನು ಹೊರಗಡೆ ಬಿಡ್ಬೋದು ಅಥವಾ ಬೇಲ್ ಕೊಡ್ಬೋದೇ ಹೊರತು ಸುಳ್ಳು ಕಾರಣ ಹೇಳಿ ಬೇಲ್ ತೊಗೊಳೋದಕ್ಕೆ ಇನ್ಮೇಲೆ ಕಡಿವಾಣ ಬೀಳಲಿದೆ. ಅಂದರೆ ಇನ್ನು ಎಷ್ಟು ದಿನಗಳ ಕಾಲ ಅವರು ಬೇಲ್ಗೆ ಅಪ್ಲೈ ಮಾಡ್ಬೋದು? ಇನ್ನು ಹೊರಗಡೆ ಬರುವಂಥ ಸಾಧ್ಯತೆ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸದ್ಯಕ್ಕಂತೂ ಅವರು ಬೇಲ್ಗೆ ಅಪ್ಲೈ ಮಾಡೋ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಅವರಿಗೆ ಕೊಟ್ಟಿದ್ದಂಥ ಬೇಲನ್ನು ಮಾನ್ಯ ಸುಪ್ರೀಂ ಕೋರ್ಟೇ ರದ್ದು ಮಾಡಿರೋದ್ರಿಂದ ಈಗ ಅವರು ಬೇಲ್ ಹಾಕ್ಕೊಂಡ್ರೂ ಕೂಡ ನೇರ ಸುಪ್ರೀಂ ಕೋರ್ಟ್ಗೆ ಹಾಕ್ಕೊಳ್ಬೇಕೇ ಹೊರತು ಬೇರೆ ಕೋರ್ಟ್ಗಳಲ್ಲಿ ಅವ್ರಿಗೆ ಹಾಕ್ಕೊಂಡ್ರು ಕೋರ್ಟ್ಗಳು ಅದಕ್ಕೆ ಹೆಚ್ಚು ಮಾನ್ಯತೆ ಕೊಡೋಲ್ಲ. ಯಾಕೆಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಎಲ್ಲ ಕೇಸಿನ ವಿಚಾರವಾಗಿ ಈ ಕೇಸಿನ ಆಳ ಎಲ್ಲವನ್ನು ವಿಮರ್ಶೆ ಮಾಡಿದೆ. ಹಾಗಾಗಿ ಸದ್ಯಕ್ಕೆ ಅವ್ರಿಗೆ ಬೇಲ್ ಸಿಗೋ ಸಾಧ್ಯತೆ ಕಡಿಮೆ. ಮಧ್ಯೆ ಪೆರೋಲ್ಗೆ ಅವಕಾಶ ಇದ್ದೇ ಇದೆ. ಅದಕ್ಕೆ ಮುಂದಿನ 2 ವರ್ಷಗಳ ನಂತರ ಅವರು ಪೆರೋಲ್ಗೆ ಅರ್ಜಿಯನ್ನು ದಾಖಲೆ ಮಾಡಬಹುದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.